ಇಲ್ಲಿ ನೋಡ್ರಿ ನಾನು ಮಾಡಿದಂಥ ಚಿಲ್ಲಿ ಪೊಟ್ಯಾಟೊ ಯಾವ ರೀತಿ ಆಗೈತಪ್ಪ ಅಂತಂದು ನೀವು ನೋಡ್ಬೋದು. ಸೂಪರಾಗಿರ್ತೈತಿ ರೀ. ಮಕ್ಳಿಗಂಕರ ತುಂಬ ಇಷ್ಟ ಆಗಿರ್ತೈತಿ. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ರೀ. ನೋಡ್ರಿ ಯಾವ ರೀತಿ ಆಗೈತಪ್ಪ ಅಂತಂದು. ಕೇವಲ ಒಂದು ಆಲೂಗಡ್ಡೆಯಿಂದ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ತೇನೆ ಬರ್ರಿ. ಆ ರೀತಿ ಚಿಲ್ಲಿ ಪೊಟ್ಯಾಟೊ ಮಾಡೋಕೆ ಇಲ್ಲಿ ನಾನು 2 ಆಲೂಗಡ್ಡೆನ ಸಿಪ್ಪಿ ಸಿಲಿದು ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ. ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಇಲ್ಲಿ ನಾನು ಒಂದು ಡಬ್ರಿಗೆ ನೀರು ಕಾಯ್ಕಿಟ್ಟೇನಿ ರೀ. ನೀರು ಕಾಯತೈತಿ ರೀ. ನೀರು ಬಿಸಿ ಲೈಟಾಗಿ ಬಿಸಿ ಆತಪ್ಪ ಅಂತಂದ್ರೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿವಲ್ಲ ರೀ ಆಲೂಗಡ್ಡೆ ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಒಂದು ಕುದಿಲಿ ಇದು. ಕುದಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂಥೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಮ್ಮದು ಆಲೂಗಡ್ಡೆನ ನಾವು ಇದ್ರೊಳಗೆ ಹಾಕ್ಕೊಳ್ಳೋಣ. ನಾನು 2 ಆಲೂಗಡ್ಡೆ ಎಷ್ಟು ತೊಗೊಂಡಿದ್ರೆ ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ತೊಗೋಬೋದು. ಇಲ್ಲಿ ನಮ್ಮದು ಆಲೂಗಡ್ಡೆ ಕುದಿಯತೈತಿ ರೀ. ಇವಾಗ ನಾವು ಗ್ಯಾಸ್ ಮೀಡಿಯಮ್ ಫ್ಲೇಮ್ದೊಳಗೆ ಇಟ್ಕೊಳ್ಳೋಣ. ನಾವು ಗ್ಯಾಸ ಮೀಡಿಯಮ್ ಫ್ಲೇಮ್ದೊಳಗೆ ಇಟ್ಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರೀ. ಆಲೂಗಡ್ಡೆಗೆ ನಾನು ಒಂದಿಷ್ಟು ಉಪ್ಪು ಹಾಕತ್ತೇನೆ ರೀ. ಇಷ್ಟು ಉಪ್ಪು ಹಾಕಿ ಇವಾಗ ಇನ್ನೊಂದು ಕುದಿಲಿ ರೀ. ಈಗ ಅದು ಇಲ್ಲಿ ನಮ್ಮದು ಆಲೂಗಡ್ಡೆ ಕುದಿಯತೈತಿ ರೀ. ನಾನು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ್ರಿ. ಇದು ನಮಗೊಂದು 50% ಕುದ್ರೆ ಸಾಕ್ರಿ. ಇವಾಗ ಗ್ಯಾಸು ಆಫ್ ಮಾಡ್ಕೊತೀನಿ. ಸ್ವಲ್ಪ ತನಗಾದ್ಮೇಲೆ ಇದು ನೀರು ಬಸ್ಕೊಳ್ಳೋಣ ರೀ. ಬಸ್ಕೊಂಡಿದ್ಮೇಲೆ ನಾನು ಏನು ಮಾಡ್ಬೇಕಂತ ನೆಕ್ಸ್ಟ್ ಏನು ಮಾಡ್ಬೇಕಂತೇಳಿ ನಿಮಗೆ ಹೇಳ್ಕೊಡ್ತೀನಿ ರೀ. ಇಲ್ಲಿ ನಾನು ನೀರೆಲ್ಲ ಬಸ್ಕೊಂಡೆ ರೀ. ಆಮೇಲೆ ಸ್ವಲ್ಪ ತನಗೂ ಆಗೈತೆ ರೀ ಅದು. ಹಾಗಾಗಿ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಇದು ಹಾಕೊಳ್ಳೋಣ ರೀ ಮೈದಾ ಹಿಟ್ಟು. 2 ಚಮಚ ಮೈದಾ ಹಿಟ್ಟು ಹಾಕೊಳ್ಳೋಣ ರೀ. ಆಮೇಲೆ ಇದಕ್ಕೆ ಒಂದು 2 ಚಮಚ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ರೀ. ಅಂದ್ರೆ ಕ್ರಿಸ್ಪಿ ಆಕೈತಲ್ಲ ರೀ. ಹಾಗಾಗಿ 2 ಚಮಚ ನಾವು ಇದು ಅಕ್ಕಿ ಹಿಟ್ಟು ಹಾಕೊಳ್ಳೋಣ ರೀ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ. ನಾವು ಆಲೂಗಡ್ಡೆಗೆ ಹಾಕಿದ್ದೈತೆ ರೀ. ಆದ್ರೂ ಇದಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳೋಣ ರೀ ಉಪ್ಪು. ಆಮೇಲೆ ಇದಕ್ಕೆ ನಾವೇನು ಇದು ಯೂಸ್ ಮಾಡೋದು ಬೇಡ್ರಿ. ಅರಶಿನ ಆಮೇಲೆ ಇದೆಲ್ಲ ಖಾರ ಅದು. ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಂದು ಸಲ. ನಾವು ನೀರೂ ಆ್ಯಡ್ ಮಾಡ್ಕೊಳ್ಳೋದು ಬೇಡ್ರಿ ಇದಕ್ಕೆ. ಇಲ್ಲಿ ಆಲೂಗಡ್ಡೆಗೆ ಹಿಟ್ಟು ಯಾವ ರೀತಿ ಹತ್ಕೊಳತೈತೆ ಅಂಥೇಳಿ ನೀವಿಲ್ಲಿ ನೋಡ್ಬೋದು ರೀ. ಇಲ್ಲೇ ನಾನು ಒಂದು ಡಬ್ರಿ ತೊಗೊಂಡೀನಿ ರೀ. ಇನ್ನೊಂದು ಬೌಲ. ಇದಕ್ಕೂ ಒಂದು 2 ಚಮಚ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ರೀ. 2 ಚಮಚ ಮೈದಾ ಹಿಟ್ಟು. ಆಮೇಲೆ ಒಂದು 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು. ಇದಕ್ಕೂ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಅಕ್ಕಿ ಹಿಟ್ಟು. ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ಉಪ್ಪು. ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗೈತೆ ನೋಡಿರಿ ಅಷ್ಟು ಉಪ್ಪು. ಆಮೇಲೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಗಟ್ಟಿನೂ ಬೇಡ್ರಿ ಸ್ವಲ್ಪ ತೆಳುನೂ ಬೇಡ್ರಿ. ಆ ರೀತಿ ಮಿಕ್ಸ್ ಮಾಡಿ ಇಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ್ರಿ. ಇಲ್ಲಿ ನೋಡ್ಬೋದು ರೀ ನೀವು. ನಾನು ಈ ರೀತಿ ಒಂದು ಮಿಕ್ಸ್ ಮಾಡಿ ಇಟ್ಟೇನಿ ರೀ. ಜಾಸ್ತಿ ತಿಳಿನೂ ಆಗಿಲ್ಲ ಜಾಸ್ತಿ ಗಟ್ಟಿನೂ ಆಗಿಲ್ಲ. ನೀವು ಮೀಡಿಯಮ್ ರೀತಿ ಅಂತ ನಾನು ಮೈದಾ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟೇನಿ ರೀ. ಇದು ಮಿಕ್ಸ್ ಮಾಡಿ ಇಟ್ಟಿದ್ಮೇಲೆ ನಮ್ಮದು ಇದು ಹಿಟ್ಟಿದ್ದು ಏನೈತೆ ನೋಡಿರಿ ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಇವಾಗ ಇದ್ರ ಜೊತೆ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದನ್ನು ನಾವು ಚಮಚಲ್ಲಿ ಮಿಕ್ಸ್ ಮಾಡಿದರೆ ಕರೆಕ್ಟ್ ಆಗತ್ತಿಲ್ಲ ರೀ. ಹಾಗಾಗಿ ನಾವು ಕೈಲಿಂತ್ರನ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ರೀತಿ ನೋಡ್ಬೋದು ರೀ ನೀವು. ಈ ರೀತಿ ಹಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕ್ರಿ ಪೊಟ್ಯಾಟೊನ ಇದ್ರ ಜೊತೆ. ಅದ್ರ ನಮಗೊಂದು ಕರೆಕ್ಟ್ ಬೇಸ್ ಸಿಗ್ಬಿಡ್ತೈತೆ ರೀ ರೆಡಿ ಮಾಡ್ಕೊಳಕ್ಕೆಲ್ಲ. ಇವಾಗ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿರಿ. ಇವಾಗ ಒಂದು ಬಾಳ್ಗಿದೊಳಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಕ್ಕೆ ಇಡೋಣ್ರಿ. ಇಲ್ಲಿ ನಾವು ಒಂದು ಇದು ತೊಗೊಂಡಿನಿ ನಾನು ಒಂದು ಬಟ್ಲ. ಇದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಳ್ಳೋಣ್ರಿ. ಇದು ಬಿಡ್ತೈತ್ರಿ ಪಾತ್. ಹಾಂ ಇಷ್ಟಾದ್ರೆ ಸಾಕ್ರಿ. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಡೋಣ್ರಿ ಸೈಡಿಗೆ. ಇಲ್ಲಿ ನಾನು ಒಂದು ಡಬ್ರಿದೊಳಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇನಿ ರೀ. ಎಣ್ಣೆ ಬಿಸಿ ಆಗಲಿ ಅದು. ಇಲ್ಲಿ ನಾನು ಒಂದು ಸ್ವಲ್ಪ ಹಾಕಿ ನೋಡಿದೆ ರೀ ಎಣ್ಣೆ ಬಿಸಿ ಆಗೈತಿ. ಇವಾಗ ನಮ್ದು ಇದು ಪೊಟ್ಯಾಟೊನು ಏನೈತೆ ನಾವು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡೇವಲ್ರಿ ಇದನ್ನು ಇದ್ರೊಳಗೆ ಹಾಕ್ಬಿಡೋಣ. ಎಲ್ಲ ಹಾಕಿ ಕರ್ಕೊಳ್ಳೋಣ್ರಿ.
ಇಲ್ಲೇ ನಾನು ಒಂದು ಅರ್ಧ ಹಾಕಿದೆ ರೀ, ಇನ್ನೂ ಒಂದು ಅರ್ಧ ಇಲ್ಲೇ ಐತಿ. ಫಸ್ಟ್ ಇಷ್ಟು ಕರ್ಕೊಳ್ಳೋಣ್ರಿ. ಇದು ಎಣ್ಣೆ ಕಾದೈತ್ರಿ, ನೋಡ್ಬೋದು ಯಾವ ರೀತಿ ಬಿಡಾತಾವು ಅಂತಂದು. ಈಗ ಬ್ರೌನ್ ಕಲರಿಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇದು ನೀವು ಹಿಂಗೂ ತಿನ್ಬೋದು ರೀ, ಮಕ್ಳಿಗೆ ತುಂಬಾ ಇಷ್ಟ ಆಕೈತೆ ರೀ ಇದು. ಆಮೇಲೆ ನಾನು ಮಾಡ್ತೀನಲ್ರಿ ಅದೇ ರೀತಿಯೂ ನೀವು ಮಾಡಿ ತಿನ್ಬೋದು. ಆಮೇಲೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಕ್ಕಿಂತ ಅದಕ್ಕೆ ಮಸಾಲೆ ಇದೆಲ್ಲ ಹಾಕಿ ತಿನ್ನೋಕೆ ಭಾಳ ರುಚಿ ಆಕೈತೆ ರೀ, ಟೇಸ್ಟ್ ಆಕೈತಿ. ನಾವು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ್ರಿ. ಇದು ಎಣ್ಣೆ ಫುಲ್ ಕಾದೈತೆ ರೀ ನಮ್ಮದು. ಸ್ವಲ್ಪ ಬ್ರೌನ್ ಕಲರಿಗೆ ಬರಲಿ ರೀ ಅದು. ಇನ್ನೊಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ್ರಿ. ಮನೇಲಿ ಆಲೂಗಡ್ಡೆ ಇತ್ತಪ್ಪ ಅಂತಂದ್ರೆ ಈ ರೀತಿ ಮಾಡ್ಕೊಳಕ್ಕೆ ಅಡ್ಡಿಲ್ಲ ರೀ. ಎಣ್ಣೆ ಫುಲ್ ಬಿಸಿ ಆಗಿಬಿಟ್ಟೈತೆ ರೀ, ನೋಡ್ಬೋದಿಲ್ಲ. ಒಂದು ಸ್ವಲ್ಪ ಬ್ರೌನ್ ಕಲರಿಗೆ ಬರತ್ತಾವು, ಇನ್ನೊಂದು ಸ್ವಲ್ಪ ಬರಬೇಕು ರೀ. ಇದು ಇನ್ನೊಂದು ಸ್ವಲ್ಪ ಬ್ರೌನ್ ಕಲರಿಗೆ ಬರ್ಬೇಕು. ಯಾವ ರೀತಿ ಕ್ರಿಸ್ಪಿ ಆಗತ್ತವಪ್ಪ ಅಂತಂದು ನೀವು ನೋಡ್ಬೋದು ರೀ. ನಾವು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ರೀ, ಹಾಗಾಗಿ ಇದು ಬೆಳಗಾಗೈತಿ ಈ ರೀತಿ. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಹಾಗಾಗಿ. ಆಮೇಲೆ ಆಲೂಗಡ್ಡೆನೂ ಬೆಳಗನೆ ಇರ್ತೈತಲ್ಲ ರೀ. ಆಮೇಲೆ ನಾನು ಇಲ್ಲೇ ಹೊರಗಿಂದ ಏನು ಯೂಸ್ ಮಾಡಿದ್ರಿ, ಒಂದು ತಪ್ಪಿಗೂ ಎಲ್ಲ ಮನೆ ಒಳಗನೆ ಇತ್ತು. ಹಾಗಾಗಿ ಮಾಡಿದ್ರೆ ಅಪ್ಪ ಇದು ಅಂತಂದು ನಾನು ಮಾಡೈತೆ ರೀ. ಮಕ್ಳಿಗೆ ತುಂಬಾ ಇಷ್ಟ ಆಕೈತ್ರಿ ಈ ರೀತಿ ಮಾಡಿಕೊಟ್ಟಿಪ್ಪ ಅಂತಂದ್ರೆ. ಇನ್ನೊಂದು 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡು ಇನ್ನೂ ಸ್ವಲ್ಪ ಬ್ರೌನ್ ಕಲರಿಗೆ ಬರತ್ತಾವ್ರಿ ಇವು. ಇಲ್ಲೇ ನಮ್ಮದು ಬ್ರೌನ್ ಕಲರಿಗೆ ಬರತ್ತವು ರೀ. ಇವಾಗ ನಾವು ತೊಗೊಂಡ್ಬಿಡೋಣ್ರಿ. ಎಣ್ಣೆ ಎಲ್ಲ ಈ ರೀತಿ ಬಸ್ಕೊಳ್ಬೇಕು ರೀ. ಈ ರೀತಿ ಇದನ್ನು ಮಾಡಿ ಇಲ್ಲೇ ನಾನು ಒಂದು ಇದಕ್ಕೆ ತೊಗೊಂಡ್ಬಿಡ್ತೇನೆ ರೀ. ಇಲ್ಲಿ ನೋಡ್ಬೋದು ರೀ ನೀವು, ಹಂಗೆ ಬಾಯಲ್ಲಿ ತಿನ್ನಕ್ಕೂ ಸೂಪರ್ ಆಗ್ತಾವೆ ರೀ. ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ. ಫುಲ್ ಕ್ರಿಸ್ಪಿ ಆಗ್ಯದಾವ ರೀ. ಇನ್ನೂ ಸ್ವಲ್ಪ ಬಿಟ್ಟು ಬಂದಂದ್ರೆ ಕುರ್ಕುರಿ ತೆಡೆ ಮಡೆ ತಿಂದಾಗ ಹಾಕೈತೆ ನೋಡ್ರಿ. ಸೇಮ್ ಸ್ವಲ್ಪ ಉಪ್ಪು ಖಾರ ಅರಶಿನ ಅದೆಲ್ಲ ಬೆರೆಸಿ ತಿಂದಿಪ್ಪ ಅಂತಂದ್ರೆ ಮಸ್ತಾಗ್ಯಾವ್ರಿ. ಹಿಂಗೂ ತಿನ್ನಕ್ಕೂ ಮಸ್ತಾಗ್ಯಾವ್ರಿ. ಇಲ್ಲಿ ಇನ್ನೊಂದು ಸ್ವಲ್ಪ ಹಾಕೇನಿ ರೀ. ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ. ಇದು ಒಂದು ಇಲ್ಲೇ ನಾನು ಇದಷ್ಟು ಚಿಲ್ಲಿ ಪೊಟ್ಯಾಟೋನ ಕರ್ಕೊಂಡು ತೊಗೊಂಡೇನಿ ರೀ. ಇವಾಗ ಅರ್ಧ ಭಾಗದೊಳಗೆ ಒಂದು ಸ್ವಲ್ಪ ಎಣ್ಣೆ ತೆಗ್ದೀನಿ ರೀ ನಾನು. ಎಣ್ಣೆ ತೆಗೆದು ಇದಕ್ಕೆ ಉದ್ದಗೆ ಹೆಚ್ಚಿರ್ತಕ್ಕಂಥ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಎಣ್ಣೆ ಬಿಸಿ ಆಗೈತೆ ಆಲ್ರೆಡಿ. ನಾ ಏನು ಆಲೂಗಡ್ಡೆ ಕರ್ಕೊಂಡೇನಲ್ರಿ ಅದ ಬಾಳ್ಗಿನ ರೀ ಅದು. ಆಮೇಲೆ ಉದ್ದಗೆ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ. ಒಣ ಖಾರ ಹಾಕಲ್ಲ ನಾವು, ಹಾಗಾಗಿ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿರೋದು ಎಣ್ಣೆದೊಳಗೆ. ಇಲ್ಲಿ ನಮ್ಮದು ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಫ್ರೈ ಆಗತ್ತವು. ಇದಕ್ಕೂ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳೋಣ್ರಿ. ಆಮೇಲೆ ಒಂದು ಸ್ವಲ್ಪ ಉದ್ದಗೆ ಕಟ್ ಮಾಡಿದಂಥ ಅದೊಂದು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನಾವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ ರೀ. ಉಪ್ಪು ಹಾಕಿದ್ದೈತಲ್ಲ ರೀ, ಹಾಗಾಗಿ ನಿಮಗೆ ಕಡಿಮೆ ಆತಂದ್ರೆ ಹಾಕೋರಿ, ನೀವು ಕಡಿದೈತಿ ಹಾಗೇನಿಲ್ಲ ರೀ. ನಾನು ಹಾಕ್ಕೊಳತ್ತಿಲ್ಲ. ಇವಾಗದ ಏನಿದ್ರೊಳಗೆ ಸ್ವಲ್ಪ ಫ್ರೈ ಆಗಿರ್ಬೇಕು ರೀ. ಆತಪ್ಪ ಅಂತಂದ್ರೆ ನಮ್ದಿಲ್ಲೇ ನಾವೇನಿದು ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ರೀ, ಕಾರ್ನ್ಫ್ಲವರ್ ಹಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ಇದನ್ನು ಇದ್ರೊಳಗೆ ಹಾಕೊಂಬಿಡೋಣ್ರಿ. ಇವಾಗ ಇದನ್ನು ಹಾಕೊಳ್ಳೋಣ್ರಿ. ಇದು ಹಾಕೊಂಡಿದ್ಮೇಲೆ ನಮ್ಮ ಗ್ರೇವಿ ಗಟ್ಟಿ ಆಕೈತ್ರಿ. ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ರೀ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ರೀ. ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಬಂದ್ ಮಾಡ್ಕೊಂಬಿಡ್ತೇನೆ ರೀ. ಇಲ್ಲಿ ನೋಡ್ಬೋದ್ರಿ ನೀವು ಯಾವ ರೀತಿ ಕುದಿಯಾತಿತ್ತಪ್ಪ ಅಂತಂದ್ರೆ ನೀರೆಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ಅದು ನಾವು ಕಾರ್ನ್ಫ್ಲವರ್ ಹಿಟ್ಟು ಹಾಕಿರ್ತೇವಲ್ಲ ರೀ, ಆಲ್ರೆಡಿ ಗಟ್ಟಿ ಆಗಿರ್ತೈತೆ. ಅದು ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ರೀ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು, ಹಾಗಾಗಿ ನಾನು ಉಪ್ಪನ್ನು ಹಾಕಿದ್ದೆ ಒಂದು ತಟ್ಟಗೆ ಅಷ್ಟು. ನೀವು ಬೇಕಂದ್ರೆ ಹಾಕೋರಿ. ಇದು ನಮ್ಮದು ಯಾವ ರೀತಿ ಗಟ್ಟಿ ಆಗತ್ತೈತೆ ಅಂಥೇಳಿ ನೀವು ಇಲ್ಲೇ ನೋಡ್ಬೋದು. ಇವಾಗ ನಾನಿಲ್ಲೇ ಗ್ಯಾಸು ಆಫ್ ಮಾಡ್ಕೊಳತ್ತೀನಿ ರೀ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡೆ ರೀ. ನಾವೇನಿದು ಪೊಟ್ಯಾಟೊ ಮಾಡಿ ಇಟ್ಕೊಂಡಿವಲ್ಲ ರೀ, ಇದ್ರೊಳಗೆ ಹಾಕ್ಬಿಡೋಣ. ಈಗ ಹಾಕಿ ಮಿಕ್ಸ್ ಮಾಡೋಣ. ಈಗ ಇಲ್ಲಿ ನೋಡಿರಿ, ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊಂಡೆ ರೀ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಆಗಿದ್ದವಪ್ಪ ನಮ್ಮದು ಚಿಲ್ಲಿ ಪೊಟ್ಯಾಟೊ ಅಂತಂದು ನೋಡ್ಬೋದು ರೀ. ನೀವು ಎಷ್ಟು ಕ್ರಿಸ್ಪಿ ಆಗೈತಿ. ಆಮೇಲೆ ನೋಡೋಕ್ಕೂ ಸೇಮ್ ಗೋಬಿ ತಿಂದಂಗೆ ಹಾಕೈತೆ ರೀ. ಇದು
ಆಮೇಲೆ ಮನೇಲಿ ಅಂಕರ ಆಲೂಗಡ್ಡೆ ಇದ್ದೇ ಇರ್ತೈತೆ ರೀ. ಈ ರೀತಿ ನೀವು ಮಾಡಿಕೊಂಡು ತಿನ್ಬೋದು ರೀ. ಮಕ್ಳಿಗೆ ಅಂಕರ ತುಂಬ ಅಂದ್ರೆ ತುಂಬಾ ಇಷ್ಟ ಆಕೈತೆ ರೀ. ಕೇವಲ ಒಂದು ಆಲೂಗಡ್ಡೆ ಅಂತಲೂ ನೀವು ಮಾಡ್ಬೋದು ರೀ. ಆಮೇಲೆ ಮನೆಯಲ್ಲಿರುವಂಥ ಸಾಮಾನುಗಳನ್ನು ನಾನು ಬಳಸಿ ಮಾಡಿಕೊತ ಇದು ರೀ. ಇದು ಚಿಲ್ಲಿ ಪೊಟ್ಯಾಟೊ ರೀ. ನಿಮಗೆ ಇಷ್ಟ ಆಗೈತೆ ಅಂತ ಹೇಳಿ ನಾನು ಅನ್ಕೊತೀನಿ. ಇಷ್ಟ ಆಗೈತೆ ಅಂದ್ರೆ ನನ್ನ ಚಾನಲ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಾನು ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾವೆ. ಇವಾಗ ಇದನ್ನು ತಿನ್ನೋಣ್ರಿ.